ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ 2023-24ರ ಎಸ್ಎಲ್ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯದ ಭಾಗ 2 ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗ ಆಲ್ರೆಡಿ ನಾನು 24 ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸಿದ್ದೇನೆ. ಸೊ ತುಂಬಾ ಮಂದಿ ನೀವು ಕಮೆಂಟ್ ಮಾಡಿ ಮುಂದಿನ ಭಾಗವನ್ನ ಮಾಡ್ಲಿಕ್ಕೆ ಹೇಳಿದ್ರೆ, ಹಾಗಾಗಿ ಈ ವಿಡಿಯೋದಲ್ಲಿ ನಾನು 25ರಿಂದ 38ರ ಪ್ರಶ್ನೆ ತನಕ ಇರುವಂತಹ ಎಲ್ಲ ಪ್ರಶ್ನೆಗಳನ್ನ ಅವುಗಳ ಉತ್ತರದೊಂದಿಗೆ ನಾನು ನಿಮ್ ಜೊತೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಪ್ಯಾಟರ್ನ್ ಗೊತ್ತಿರೋದ್ರಿಂದ ನಾನು ಡೈರೆಕ್ಟ್ ಆಗಿ 25ನೇ ಪ್ರಶ್ನೆಗೆ ಹೋಗ್ತೀನಿ ಮಕ್ಕಳ. 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 9 ಪ್ರಶ್ನೆಗಳಿರ್ತವೆ, ಪ್ರತಿಯೊಂದಕ್ಕೂ 3 ಅಂಕ ಇರುತ್ತೆ. 25ನೇ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಘಾತ 4 ಮೈನಸ್ 3x2 ಪ್ಲಸ್ 4x ಪ್ಲಸ್ 5 ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಘಾತ 2 ಮೈನಸ್ 1ರಿಂದ ಭಾಗಿಸಿ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ ಅನ್ನ ಕಂಡುಹಿಡಿಯಿರಿ. ಸೊ ಈ ಪ್ರಶ್ನೆಗೆ ಆಪ್ಷನ್ ಇದೆ ಮಕ್ಕಳ. ಸೊ ಫಸ್ಟ್ ನಾವು ಮೊದಲನೇ ಪ್ರಶ್ನೆಗೆ ಹೋಗೋಣ. ಪಿ ಆಫ್ ಎಕ್ಸ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳ, ಅದೇ ರೀತಿ ಜಿ ಆಫ್ ಎಕ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ನಾವು ಜಿ ಆಫ್ ಎಕ್ಸ್ ಇಂದ ಪಿ ಆಫ್ ಎಕ್ಸ್ ಅನ್ನ ಭಾಗಿಸಿ ಆರ್ ಆಫ್ ಎಕ್ಸ್ ಕ್ಯೂ ಆಫ್ ಎಕ್ಸ್ ಅನ್ನ ಕಂಡುಹಿಡಿಯೋಣ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 0x, ಯಾಕೆಂದ್ರೆ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂತ. ಯಾಕೆಂದ್ರೆ ಇಲ್ಲಿ ಎಕ್ಸ್ ಘಾತ 4 ಆದ್ಮೇಲೆ 3x² ಇದೆ. ಸೊ ಹಾಗಾಗಿ ನಿಮ್ಗೆ ಇಲ್ಲ ಅಂದ್ರೆ ಡೈರೆಕ್ಟ್ ಆಗೂ ನೀವು ಮಾಡ್ಬೋದು. ಸೊ ನಾನು 0 ಹಾಕೊಂಡಿದ್ದೀನಿ. 0x³ ಮೈನಸ್ 3x² ಪ್ಲಸ್ 4x ಪ್ಲಸ್ 5. ಸೊ ಫಸ್ಟ್ ನೀವು ನೋಡಿ ಮಕ್ಕಳ, ಇಲ್ಲಿ ಎಕ್ಸ್ ಘಾತ 4 ಇದೆ. ಸೊ ಈಗ ನಾವು ಎಕ್ಸ್ ಘಾತ 4 ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ x² ಗೆ x² ಅನ್ನ ಮಲ್ಟಿಪ್ಲೈ ಮಾಡೋಣ. ಹಾಗಾಗಿ x² ಇಂಟು x² ಎಕ್ಸ್ ಘಾತ 4 ಆಗುತ್ತೆ. ಮೈನಸ್ 0 ಇಂಟು ಎಕ್ಸ್ 0x³ ಹಾಗೇನೆ ಬರ್ಕೊಳ್ಳಿ. ಮೈನಸ್ 1 ಇಂಟು ಎಕ್ಸ್ 1x² ಆಗುತ್ತೆ. ಸೊ ಈಗ ನಾವು ಚಿಹ್ನೆಯನ್ನ ಚೇಂಜ್ ಮಾಡೋಣ. ಪ್ಲಸ್ ಇದ್ರೆ ಮೈನಸ್ ಮಾಡಿ, ಮೈನಸ್ ಇದ್ರೆ ಪ್ಲಸ್ ಮಾಡಿ. ಇದಿಷ್ಟು ಕ್ಯಾನ್ಸಲ್ ಆಗುತ್ತೆ. ಸೊ ಉಳ್ಕೊಳ್ಳುವಂಥದ್ದು ಮೈನಸ್ 2x². ಸೊ ಇದನ್ನ ನೆಗ್ಲೆಕ್ಟ್ ಮಾಡಿ, ಇಲ್ಲಿ ಮತ್ತೆ ಕ್ಯೂಬ್ ಬರೋದಿಲ್ಲ, ಹಾಗಾಗಿ ಇದು ಲಿಮಿಟ್. ಸೊ ಮೈನಸ್ 2x² ಪ್ಲಸ್ 4x ಪ್ಲಸ್ 5 ಅನ್ನ ಹಾಗೆ ಬರ್ಕೊಳ್ಳೋಣ. ಓಕೆನಾ? ಈಗ ಇಲ್ಲಿ ಏನಿದೆ ನೋಡಿ ಮಕ್ಕಳ, ಮೈನಸ್ 2x². ಆಲ್ರೆಡಿ ಇಲ್ಲಿ x² ಇರೋದ್ರಿಂದ ಮೈನಸ್ 2ರಿಂದ ಗುಣಿಸೋಣ. ಸೊ ಮೈನಸ್ 2x² ಮೈನಸ್ 0x 2 ಇಂಟು 0 0x ಪ್ಲಸ್ ಪ್ಲಸ್ ಸಾಕಾಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 2 ಆಯ್ತು. ಸೊ ಚಿಹ್ನೆ ಚೇಂಜ್ ಮಾಡಿದ್ರೆ 2x² ಕ್ಯಾನ್ಸಲ್. ಸೊ ಉಳಿಯುವಂಥದ್ದು 4x ಪ್ಲಸ್ 3 ಆಯ್ತು. ಹಾಗಾಗಿ ಕೋಶಂಟ್, ಸೊ ಶೇಷ ಏನು 4x ಪ್ಲಸ್ 2. ಕ್ಯೂ ಅಂದ್ರೆ ಭಾಗಲಬ್ಧ x² ಮೈನಸ್ 2 ಆಗುತ್ತೆ. ಸೊ ಈ ರೀತಿ ಮಾಡಿದ್ರೆ ನಿಮಗೆ 2 ಅಂಕ ಮಕ್ಕಳ. ಅದೇ ಪ್ರಶ್ನೆಗೆ ನಿಮಗೆ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಎಕ್ಸ್ ಘಾತ 3 ಮೈನಸ್ 3x² ಪ್ಲಸ್ x ಪ್ಲಸ್ 2 ಅನ್ನ ಜಿ ಆಫ್ ಎಕ್ಸ್ ಎಂಬ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಮತ್ತು ಶೇಷಗಳು ಕ್ರಮವಾಗಿ x ಮೈನಸ್ 2 ಮತ್ತು 2x ಮೈನಸ್ 2x ಪ್ಲಸ್ 4 ಆದರೆ ಜಿ ಆಫ್ ಎಕ್ಸ್ ಅನ್ನ ಕಂಡುಹಿಡಿಯಿರಿ. ಸೊ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಕ್ಯೂ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಆರ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಆದ್ರೆ ಜಿ ಆಫ್ ಎಕ್ಸ್ ಕೊಟ್ಟಿಲ್ಲ. ಸೊ ನಮಗೆ ಭಾಗಾಕಾರದ ಇದು ಗೊತ್ತಿದೆ ನಿಮಗೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಎಕ್ಸ್ ಪ್ಲಸ್ ಆರ್ ಎಕ್ಸ್. ಸೊ ಹಾಗಾಗಿ ಪಿ ಆಫ್ ಎಕ್ಸ್ ಅಂದ್ರೆ ಬರ್ಕೊಳ್ಳಿ, ಜಿ ಆಫ್ ಎಕ್ಸ್ ಗೊತ್ತಿಲ್ಲ ಹಾಗೆ ಬರ್ಕೊಳ್ಳಿ. ಕ್ಯೂ ಆಫ್ ಎಕ್ಸ್ ಎಕ್ಸ್ ಮೈನಸ್ 2 ಪ್ಲಸ್ ಮೈನಸ್ 2x ಪ್ಲಸ್ 4 ಆಯ್ತು. ಸೊ ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ ಈ ಕಡೆ ತಗೊಳ್ಳೋಣ. ಸೊ ಈ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್. ಸೊ ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. ಸೊ ಹಾಗಾಗಿ x³ ಮೈನಸ್ 3x² ಪ್ಲಸ್ x ಪ್ಲಸ್ 2 ಮೈನಸ್ 2x ಇದ್ದಿದ್ದು ಪ್ಲಸ್ ಆಗುತ್ತೆ. ಸೊ ಪ್ಲಸ್ 2x ಮೈನಸ್ 4 ಡಿವೈಡೆಡ್ ಬೈ, ಯಾಕೆಂದ್ರೆ ಇಲ್ಲಿ ಜಿ ಆಫ್ ಎಕ್ಸ್ ಜೊತೆ ಎಕ್ಸ್ ಮೈನಸ್ 2 ಗುಣಿಸಲ್ಪಟ್ಟಿದೆ, ಹಾಗಾಗಿ ಇಲ್ಲಿಗೆ ಬಂದ್ರೆ ಭಾಗಿಸಲ್ಪಡುತ್ತೆ. ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್. ಹಾಗಾಗಿ ಎಕ್ಸ್ ಮೈನಸ್ 2 ಇಂದ ನಾವು x³ ಮೈನಸ್, ಇಲ್ಲೆಲ್ಲ ಲೈಕ್ ಟರ್ಮ್ಸ್ ಗಳನ್ನೆಲ್ಲ ನಾವು ಕೂಡಿಸ್ಕೊಳ್ಳೋಣ. ಸೊ ಬರುವಂಥದ್ದು x³ ಮೈನಸ್ 3x² ಪ್ಲಸ್ 3x ಮೈನಸ್ 2 ಡಿವೈಡೆಡ್ ಬೈ x ಮೈನಸ್ 2 ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್. ಸೊ x ಮೈನಸ್ 2 ಇಂದ ಮಕ್ಕಳ ನಾವೀಗ ಭಾಗಿಸ್ಬೇಕು. ಸೊ x ಮೈನಸ್ 2 ಡಿವೈಡೆಡ್ ಬೈ x³ ಮೈನಸ್ 3x² ಪ್ಲಸ್ 3x ಮೈನಸ್ 2 ಆಗುತ್ತೆ. ಸೊ ಪ್ರಶ್ನೆ ನೋಡೋಣ ಮಕ್ಕಳ. ಈಗ ನೋಡಿ, ಇಲ್ಲಿ x³ ಇದೆ ಮಕ್ಕಳ, ಇಲ್ಲಿ x ಇದೆ, ಹಾಗಾಗಿ x² ಇಂದ ನಾವು ಗುಣಿಸೋಣ. ಸೊ ಹಾಗಾಗಿ x² ಇಂಟು x ಏನಾಗುತ್ತೆ x³ ಮೈನಸ್ 2x² ಆಯ್ತು. ಸೊ ಚಿಹ್ನೆ ಚೇಂಜ್ ಮಾಡಿ, ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಹಾಗಾಗಿ ಕಳಿಬೇಕು. ಮೈನಸ್ x² ಆಯ್ತು. ಉಳಿದಿದ್ದನ್ನ ಹಾಗೆ ಕೆಳಗಡೆ ಇಳಿಸ್ಕೊಳ್ಳೋಣ. ಸೊ ಹಾಗಾಗಿ ಇಲ್ಲಿ ಮೈನಸ್ x² ಇದೆ, ಇಲ್ಲಿ
ಪ್ಲಸ್ ಎಕ್ಸ್ ಇದೆ, ಸೊ ಹಾಗಾಗಿ ಮೈನಸ್ ಎಕ್ಸ್ ಇಂದ ಗುಣಿಸಿ. ಸೊ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಪ್ಲಸ್ 2x ಆಗುತ್ತೆ. ಹಾಗಾಗಿ ಚಿಹ್ನೆ ಚೇಂಜ್ ಮಾಡ್ಕೊಳ್ಳೋಣ. 3x ಇಂದ 2x ಹೋದ್ರೆ 1x ಆಗುತ್ತೆ, x ಮೈನಸ್ 2. ಸೊ ಪ್ಲಸ್ 1 ಮಾಡಿದ್ರೆ x ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ನಮಗೆ g ಆಫ್ ಎಕ್ಸ್ ಗೊತ್ತಾಯ್ತು, ಏನದು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 2 ಆಗುತ್ತೆ. ಸೊ ಅರ್ಥ ಆಯ್ತಲ್ಲ ಲೆಕ್ಕ? ಸೊ ತುಂಬಾ ಈಸಿ ಇದೆ ಮಕ್ಕಳ. ನೆಕ್ಸ್ಟ್ ನಾವು 26ನೇ ಪ್ರಶ್ನೆಗೆ ಹೋಗೋಣ. ಒಂದು ಆಯತಾಕಾರದ ಜಮೀನಿನ ಕಾರಣವು ಅದರ ಚಿಕ್ಕ ಬಾಹುಗಿಂತ 20 ಮೀಟರ್ ಹೆಚ್ಚಾಗಿದೆ. ಚಿಕ್ಕ ಬಾಹುವು ದೊಡ್ಡ ಬಾಹುಗಿಂತ 10 ಮೀಟರ್ ಕಡಿಮೆ ಆಗಿದ್ದರೆ ಆ ಆಯತಾಕಾರದ ಜಮೀನಿನ ಬಾಹುಗಳ ಅಳತೆಯನ್ನ ಕಂಡುಹಿಡಿಯಿರಿ. ಮಕ್ಕಳಲ್ಲಿ ಒಂದು ಆಯತಾಕಾರದ ಜಮೀನಿದೆ. ಸೊ ಬರ್ಕೊಳ್ಳೋಣ. ABCD ಅನ್ನೋದೊಂದು ಆಯತ. ಸೊ ಜಮೀನಿನ ಕರ್ಣ ಏನಾಗಿದೆ? ಆಯತದ ಒಂದು ಬಾಹುಗಿಂತ ಏನಾಗಿದೆ? 20 ಮೀಟರ್ ಹೆಚ್ಚಾಗಿದೆ. ಸೊ ಆಯತದ ಒಂದು ಬಾಹುಗಿಂತ ಹೆಚ್ಚಾಗಿದೆ ಅಂದ್ರೆ ಆಯತ ಏನು? ಎಕ್ಸ್ ಆಗುತ್ತೆ. ಹಾಗಾಗಿ ಅದರ ಕರ್ಣ 20 ಜಾಸ್ತಿ ಆಗಿದೆ ಅಂದ್ರೆ ಎಕ್ಸ್ ಪ್ಲಸ್ 20 ಆಯ್ತು, ರೈಟ್? ಅದೇ ರೀತಿ ಚಿಕ್ಕ ಬಾಹು ದೊಡ್ಡ ಬಾಹುಗಿಂತ 10 ಕಡಿಮೆ ಇದೆ. ಹಾಗಾದ್ರೆ ಏನಾಯ್ತು? ಇನ್ನೊಂದು ಬಾಹು ಎಕ್ಸ್ ಪ್ಲಸ್ 10 ಆಯ್ತು. ಸೊ ಒಂದು ಬಾಹು ಎಕ್ಸ್ ಪ್ಲಸ್ 10 ಆದ್ರೆ ಚಿಕ್ಕ ಬಾಹು ಏನಾಯ್ತು? ಎಕ್ಸ್ ಆಯ್ತು. ಹಾಗಾಗಿ ಬರ್ಕೊಳ್ಳೋಣ. ಆಯತದ ಚಿಕ್ಕ ಬಾಹು ಎಕ್ಸ್ ಆಗಿರ್ಲಿ, ಕರ್ಣ ಎಕ್ಸ್ ಪ್ಲಸ್ 20 ಆಗಿರ್ಲಿ. ಓಕೆನಾ? ಸೊ ಹಾಗಾಗಿ ದೊಡ್ಡ ಬಾಹು ಏನಾಯ್ತು? ಎಕ್ಸ್ ಪ್ಲಸ್ 10 ಆಗುತ್ತೆ. ಓಕೆ. ಸೊ ಹಾಗಾಗಿ ಈಗ ನಮ್ಗೆ ಇಲ್ಲಿ ತ್ರಿಭುಜ ಸಿಕ್ಬಿಡ್ತು. ಇದೊಂದು ಅದು ಲಂಬಕೋನ ತ್ರಿಭುಜ ಸಿಕ್ತು. ಹಾಗಾಗಿ ನೋಡಿ, ತ್ರಿಭುಜ ಎಬಿಸಿಯಲ್ಲಿ ಬಿ ಕೋನ 90 ಡಿಗ್ರಿ. ಸೊ ಅದು 90 ಡಿಗ್ರಿ ಅಂತ ಹೇಳಿದ್ರೆ ಈಸಿಯಾಗಿ ನಾವೇನ್ ಮಾಡುವುದು? ಪೈಥಾಗೊರಸ್ ಸೂತ್ರವನ್ನ ನಾವಲ್ಲಿ ಬಳಸ್ಬಿಡೋಣ. ಸೊ ಹಾಗಾಗಿ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಆಯ್ತು. ಸೊ AC ಸ್ಕ್ವೇರ್ ಅಂದ್ರೆ ಏನು ಮಕ್ಕಳ? ಎಕ್ಸ್ ಪ್ಲಸ್ 20 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 10 ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ನೋಡಿ, ಈಗ ಇದನ್ನ A ಪ್ಲಸ್ ಬಿ ಸೂತ್ರಕ್ಕೆ ಹಾಕೊಳ್ಳೋಣ. ಸೊ ಹಾಗಾಗಿ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 20 ಸ್ಕ್ವೇರ್ ಪ್ಲಸ್ 2x 20 is equal to x square plus 10 square plus 2 into x into 10 plus x square ಕ್ಯಾನ್ಸಲ್. ಸೊ ಎಲ್ಲವನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮಗೆ ಬರೋ ಅಂಥದ್ದು ಎಕ್ಸ್ 400 ಪ್ಲಸ್ 40x is equal to 100 ಪ್ಲಸ್ 20x ಪ್ಲಸ್ x ಸ್ಕ್ವೇರ್. ಎಲ್ಲರೂ ಒಂದು ಕಡೆ ತಗೊಳ್ಳೋಣ. ತಗೊಂಡು ಕಳಿಯೋದೆಲ್ಲ ಮಾಡಿ ಎಕ್ಸ್ ಸ್ಕ್ವೇರ್ ಮೈನಸ್ 20x ಮೈನಸ್ 300 ಬರುತ್ತೆ. ಈಗ ನಾವು ಇದನ್ನ ಅಪವರ್ತನ ಮಾಡಬೇಕು. ಗುಣಿಸಿದ್ರೆ 300 ಬರಬೇಕು, ಕೂಡಿಸಿದ್ರೆ 20 ಬರಬೇಕು. 30 300, 30ರಿಂದ 10 ಕಳೆದ್ರೆ 20. ಸೊ ಅಪವರ್ತಿಸೋಣ ಮಕ್ಕಳ. ಅಪವರ್ತಿಸಿದ್ರೆ ನಮಗೆ ಎಕ್ಸ್ ಬೆಲೆ 30 ಬರುತ್ತೆ, ಇನ್ನೊಂದು ಎಕ್ಸ್ ಬೆಲೆ 10 ಬರುತ್ತೆ, ಮೈನಸ್ 10 ಬರುತ್ತೆ. ಸೊ ನಾವು ಯಾವಾಗ್ಲೂ ಋಣಾತ್ಮಕ ಚಿಹ್ನೆಯನ್ನ ಬಿಡೋದ್ರಿಂದ ಧನಾತ್ಮಕ ಚಿಹ್ನೆಯನ್ನ ತಗೊಳ್ತೀವಿ, ಎಕ್ಸ್ 10. ಹಾಗಾಗಿ ನನಗೆ ಅಗಲ 30 ಸೆಂಟಿಮೀಟರ್ ಬಂದ್ಬಿಡುತ್ತೆ. ಸೊ ಉದ್ದ ಏನಾಯ್ತು? ಎಕ್ಸ್ ಪ್ಲಸ್ 10 ಅಂದ್ರೆ 40 ಮೀಟರ್ ಆಗುತ್ತೆ. ಕರ್ಣ ಏನಾಗಿದೆ? 20 ಜಾಸ್ತಿ ಇದೆ. ಹಾಗಾಗಿ 30 ಪ್ಲಸ್ 20 50 ಮೀಟರ್ ಆಗುತ್ತೆ. ಸೊ ಈ ರೀತಿ ನಾವು ಈ ಲೆಕ್ಕವನ್ನ ಬಿಡಿಸ್ಬೇಕು. ನೆಕ್ಸ್ಟ್ 27ನೇ ಪ್ರಶ್ನೆಗೆ ಹೋಗೋಣ ಮಕ್ಕಳ. P ಆಫ್ 1, 6, Q ಆಫ್ 3, 2 ಮತ್ತು R ಆಫ್ 10, 8 ಈ ಶೃಂಗಬಿಂದುಗಳನ್ನ ಹೊಂದಿರುವಂತಹ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಅಥವಾ ತ್ರಿಭುಜ ABC ಶೃಂಗಬಿಂದುಗಳು 1, 4, B -2, 2, C 4, -2 ಆಗಿವೆ. ADಯು BCಯ ಮಧ್ಯರೇಖೆ ಆದ್ರೆ ADಯ ಉದ್ದವನ್ನ ಕಂಡುಹಿಡಿಯಿರಿ. ಸೊ ಮೊದಲನೇ ನಾವು ತ್ರಿಭುಜದ ವಿಸ್ತೀರ್ಣದ ಸೂತ್ರ ಬಳಸ್ಕೊಂಡು ಲೆಕ್ಕ ಬಿಡಿಸೋಣ. ಸೊ P ಕೊಟ್ಟಿದ್ದಾರೆ, Q ಕೊಟ್ಟಿದ್ದಾರೆ, R ಕೊಟ್ಟಿದ್ದಾರೆ. x1 y1, x2 y2, x3 y3. ಸೊ ತ್ರಿಭುಜದ ವಿಸ್ತೀರ್ಣ ಏನಿದೆ? ಹಾಫ್ ಇಂಟು x1 ಇಂಟು y2 ಮೈನಸ್ y1 ಪ್ಲಸ್ x2 ಇಂಟು y2 ಮೈನಸ್ y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ಸೊ ಎಲ್ಲ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕಳೀರಿ. 8ರಿಂದ 2 ಹೋದ್ರೆ -6 ಬರುತ್ತೆ. 8ರಿಂದ 2 ಹೋದ್ರೆ -6 ಇದು 2 ಬರುತ್ತೆ. 2 3ಲಿ 6. ಸೊ ಇದು 40 ಬರುತ್ತೆ. ಸೊ ಪ್ಲಸ್ 6 ಮೈನಸ್ 6 ಕ್ಯಾನ್ಸಲ್. ಸೊ ಉಳಿಯೋದು 40. 2 1ಲಿ 2 20ಲಿ. ಹಾಗಾಗಿ ತ್ರಿಭುಜ PQR ನ ವಿಸ್ತೀರ್ಣ ಎಷ್ಟಾಗುತ್ತೆ? 20 ಮಾನಗಳು. ಸೊ ಈ ಪ್ರಶ್ನೆಗೆ ಒಂದು ಆಪ್ಷನ್ ಕೊಟ್ಟಿದ್ದಾರಲ್ವಾ? ಸೊ ಏನ್ ಕಂಡುಹಿಡಿಬೇಕು? ADಯನ್ನ ನಾವು AD ಉದ್ದ ಕಂಡುಹಿಡಿಬೇಕು. ಸೊ ನಮಗೆ ಇಲ್ಲಿ ಗೊತ್ತಿದೆ ADಯು BCಯ ಮಧ್ಯರೇಖೆ ಅಂತ ಅವರೇ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ D ಯ ನಿರ್ದೇಶಾಂಕವನ್ನ ಕಂಡುಹಿಡಿಬೇಕು. ಸೊ D ಆಫ್ x, y ಕಂಡುಹಿಡಿಬೇಕು. ಸೊ ಅದಕ್ಕೆ ನನಗೆ ಮಧ್ಯಬಿಂದು ಕಂಡುಹಿಡಿಯೋಕೆ ಸೂತ್ರ ಇದೆ. ಏನದು? x2 ಪ್ಲಸ್ x1/2, y2 ಪ್ಲಸ್ y1/2. ಸೊ ದಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೋಣ. 4 - 2/2 -2 2/2. ಸೊ ಎಲ್ಲ ಕ್ಯಾನ್ಸಲ್ ಮಾಡಿದ್ರೆ 1, -2 ಬಂತು. ಸೊ ಅಲ್ಲಿಗೆ ನನಗೆ D ವ್ಯಾಲ್ಯೂ ಗೊತ್ತಾಯ್ತಾ? A ಗೊತ್ತಿದೆ.
ಸೊ ದೂರ ಸೂತ್ರ ಬಳಸ್ಬಿಡೋಣ. d is equal to x2 minus x1 whole square plus y2 minus y1 whole square. ಸೊ AD is equal to ಏನಾಗುತ್ತೆ, square root of 1 minus 1 whole square plus 4 plus 2 whole square ಆಗುತ್ತೆ. ಸೊ 6 ಸ್ಕ್ವೇರ್ ಆಗುತ್ತೆ. 6 6 36. ಸೊ AD is equal to 6 ಮಾನಗಳು ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಈಸಿ. ಸೊ ಅದ್ರ ಮೇಲಂತೂ ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಲೆಕ್ಕ 3 ಅಂಕಕ್ಕೆ ಬಂದೇ ಬರುತ್ತೆ. ಸೊ ಅಭ್ಯಾಸ ಮಾಡ್ಕೊಳ್ಳಿ. 28ನೇ ಪ್ರಶ್ನೆ, ಕೆಳಗಿನ ದತ್ತಾಂಶಗಳಿಗೆ ಸರಾಸರಿ ಕಂಡುಹಿಡಿಯಿರಿ. ಪ್ರಶ್ನೆ ಕೊಟ್ಟಿದ್ದಾರೆ ವರ್ಗಾಂತರ ಆವೃತ್ತಿ, ಅಥವಾ ಇನ್ನೊಂದು ಪ್ರಶ್ನೆ ದತ್ತಾಂಶಗಳನ್ನ ಕೊಟ್ಟಿದ್ದಾರೆ ಬಹುಲಕ ಕಂಡುಹಿಡಿಯಿರಿ. ಮೊದಲು ನಾವು ಸರಾಸರಿ ಕಂಡುಹಿಡಿಯೋಣ. ವರ್ಗಾಂತರ ಅವರೇ ಕೊಟ್ಟಿದ್ದಾರೆ, ಆವೃತ್ತಿ ಕೊಟ್ಟಿದ್ದಾರೆ. ಸೊ XI ಕಂಡುಹಿಡಿಯೋಣ, ಅಂದ್ರೆ ವರ್ಗಾಂತರದ ಮಧ್ಯಬಿಂದು. ಸೊ ಇಲ್ಲಿ 5 ಬರುತ್ತೆ, 15, ಇಲ್ಲಿ 25, ಇಲ್ಲಿ 35, ಇಲ್ಲಿ 45, ಇಲ್ಲಿ 55. ನೆಕ್ಸ್ಟ್ ಏನ್ ಮಾಡಬೇಕು, FI XI ಇವೆರಡನ್ನ ನಾವು ಗುಣಿಸ್ಬೇಕು. ಸೊ ಗುಣಿಸ್ಬಿಟ್ಟು ವ್ಯಾಲ್ಯೂಸ್ ಅನ್ನ ಹಾಕೊಳ್ಳೋಣ. ಓಕೆನಾ? ಸೊ ಹಾಕದ ಮೇಲೆ ಇದಿಷ್ಟನ್ನು ನೀವು ಕೂಡಿಸ್ಬೇಕು. ಸಮೇಷನ್ ಆಫ್ FI XI ಮಾಡಿದ್ರೆ 1470 ಆಗುತ್ತೆ. ಸೊ F1 ಆವೃತ್ತಿಯನ್ನ ಕೂಡಿಸಿದ್ರೆ 50 ಬರುತ್ತೆ. ಸೊ ಸರಾಸರಿ ಸೂತ್ರ ಆಲ್ರೆಡಿ ಗೊತ್ತಿದೆ, ಸಮೇಷನ್ ಆಫ್ FI XI ಬೈ ಸಮೇಷನ್ ಆಫ್ FI. ಸೊ ಸರಾಸರಿ ಈಸ್ ಈಕ್ವಲ್ ಟು 1470 ಡಿವೈಡೆಡ್ ಬೈ 50. ಸೊ ಅಲ್ಲಿಗೆ ಏನಾಗುತ್ತೆ, 0 0 ಕ್ಯಾನ್ಸಲ್ ಆಗುತ್ತೆ. 5ರಿಂದ ಭಾಗಿಸಿದ್ರೆ 29.4 ಆಗುತ್ತೆ. ಹಾಗಾಗಿ ಇದರ ದತ್ತಾಂಶದ ಸರಾಸರಿ 29.4. ಸೊ ಈ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ದತ್ತಾಂಶಗಳನ್ನ ಕೊಟ್ಟಿದ್ದಾರೆ, ಬಹುಲಕವನ್ನು ನೀವು ಕಂಡುಹಿಡಿಬೇಕು. ಸೊ ನಿಮಗೆ ಇದರಲ್ಲಿ ಬಂದಾಗ F1 ಯಾವುದು, F0, F2, L, H ಇದಿಷ್ಟು ಗೊತ್ತಾಗಬೇಕು. ಸೊ H ಅಂದ್ರೆ ವರ್ಗಾಂತರದ ಗಾತ್ರ ಆಗುತ್ತೆ, L ಅಂದ್ರೆ ಲೋವರ್ ಲಿಮಿಟ್. ಸೊ ಅವರೇ ಕೊಟ್ಟಿದ್ದಾರೆ ಇರೋದು. ಇದರಲ್ಲಿ ನಮಗೆ F0 ಅನ್ನ ನೀವು ಫಸ್ಟ್ ಕಂಡಿಡ್ಕೋಬೇಕು, ಆನಂತರ F1, F2. ಸೊ ವೆರಿ ಈಸಿ. F1 ಒಂದು ಗೊತ್ತಾಯ್ತು ಅಂತ ಹೇಳಿದ್ರೆ ನಿಮಗೆ F1 ಅಂದ್ರೆ ಯಾವುದು ಆವೃತ್ತಿ ಜಾಸ್ತಿ ಇರುತ್ತೆ ಅದು F1 ಆಗುತ್ತೆ, ಅದರ ಹಿಂದಿನದು F0 ಆಗುತ್ತೆ, ಮುಂದಿನ ಆವೃತ್ತಿ ಏನಾಗುತ್ತೆ, F2 ಆಗುತ್ತೆ. ಸೊ ಈಸಿಯಾಗಿ ಅದು ಗೊತ್ತಾಯ್ತು. ಎಲ್ಲ ಲೋವರ್ ಲಿಮಿಟ್, ಕೆಳಮಿತಿ ಆಗಿರುತ್ತೆ. ಸೊ ಇದಿಷ್ಟನ್ನ ತಗೊಂಡು ಬಹುಲಕ ಸೂತ್ರಕ್ಕೆ ಹಾಕೋಣ. L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಸೊ ಬೆಲೆಗಳೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕಳೆದ್ರೆ 2 ಭಾಗಿಸು 10 ಇಂಟು 5, 5 ಒಂದ್ಲಿ 5 ಎರಡ್ಲಿ 2 2 ಕ್ಯಾನ್ಸಲ್ ಆಗುತ್ತೆ. ಸೊ 15ಕ್ಕೆ ಒಂದೊಂದು ಕೂಡಿಸಿದ್ರೆ 16 ಬರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ 29ನೇ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಮಕ್ಕಳ. ನಾನು ನಿಮಗೆ ಪ್ರಶ್ನೆಯನ್ನ ಇಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ. ಸೊ ಅಧಿಕ ವಿಧಾನದ ಓಜೀವನ ರಚಿಸಬೇಕು. ಸೊ ಅವ್ರು ನಮಗೆ ಕೊಟ್ಟಿದ್ದಾರೆ, ಉತ್ಪಾದನಾ ಇಳುವರಿ ಕೊಟ್ಟಿದ್ದಾರೆ, ಹೊಲಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಸೊ ನೀವು ಫಸ್ಟ್ ಗ್ರಾಫ್ ಅನ್ನ ಹಾಕೋಬೇಕು. ಪ್ರಮಾಣ ವೆರಿ ಇಂಪಾರ್ಟೆಂಟ್. ಪ್ರಮಾಣ ಬರ್ಕೊಂಡು X ಅಕ್ಷದಲ್ಲಿ ಏನ್ ತಗೊಂಡಿದ್ದೀರಾ, Y ಅಕ್ಷದಲ್ಲಿ ಏನ್ ತಗೊಂಡಿದ್ದೀರಾ ನೋಡಿ. ಇಲ್ಲಿ ನಾನು X ಅಕ್ಷದಲ್ಲಿ ಇಳುವರಿಯನ್ನ ತೆಗೆದುಕೊಂಡಿದ್ದೀನಿ, Y ಅಕ್ಷದಲ್ಲಿ ಹೊಲಗಳ ಸಂಖ್ಯೆ ತೆಗೆದುಕೊಂಡಿದ್ದೀನಿ. 50ರಲ್ಲಿ 100, 55ರಲ್ಲಿ 98, 60ರಲ್ಲಿ 90, 65ರಲ್ಲಿ 77, ನೆಕ್ಸ್ಟ್ 70ರಲ್ಲಿ 49, 75ರಲ್ಲಿ 15. ಸೊ ಈ ರೀತಿ ನೀವು ಡ್ರಾ ಮಾಡಿದ್ರೆ 3 ಅಂಕ ನಿಮಗೆ ಸಿಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ನಾವು 30ನೇ ಪ್ರಶ್ನೆಗೆ ಹೋಗೋಣ. ಚಿತ್ರದಲ್ಲಿ ಕೋನ BAC ಇಸ್ ಈಕ್ವಲ್ ಟು ಕೋನ ADB, BC ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಮತ್ತು AB ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಆಗಿದೆ. ತ್ರಿಭುಜ ABC ವಿಸ್ತೀರ್ಣ ಭಾಗಿಸು ತ್ರಿಭುಜ ABD ವಿಸ್ತೀರ್ಣ ಇಸ್ ಈಕ್ವಲ್ ಟು 16/6 ಎಂದು ಸಾಧಿಸಿ. ಚಿತ್ರವನ್ನ ಕೊಟ್ಟಿದ್ದಾರೆ ಮಕ್ಕಳ ನಮಗೆ. ಇಲ್ಲಿ 2 ತ್ರಿಭುಜ ಇದಾವೆ. ಓಕೆನಾ? ಸೊ ಇದಿಷ್ಟು BC 8 ಸೆಂಟಿಮೀಟರ್ ಆಗುತ್ತೆ, ಇದು 6 ಸೆಂಟಿಮೀಟರ್. ಸೊ ಅವರೇ ನಮಗೆ ಕೊಟ್ಟಿದ್ದಾರೆ ಏನು ಚಿತ್ರದಲ್ಲಿ, BAC ಇಸ್ ಈಕ್ವಲ್ ಟು ABD ಅದು ಇಟ್ಕೊಂಡಿರಿ. ಸೊ ಈಗ 2 ತ್ರಿಭುಜ ಸಿಕ್ತು. ಯಾವ್ದ್ಯಾವುದು? ತ್ರಿಭುಜ BAC ಮತ್ತು ತ್ರಿಭುಜ ADB. ಸೊ ಈ 2 ತ್ರಿಭುಜಗಳಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಕೋನ BAC ಇಸ್ ಈಕ್ವಲ್ ಟು ಕೋನ ADB ದತ್ತದಲ್ಲೇ ಕೊಟ್ಟಿದ್ದಾರೆ. ಸೊ ಈ 2 ತ್ರಿಭುಜಗಳಿಗೂ ಕೋನ B ಅನ್ನೋದು ಸಾಮಾನ್ಯ. ಹಾಗಾಗಿ ಕೋನ ಸಿದ್ಧಾಂತದ ಪ್ರಕಾರ ಅವು ಏನಾಗಿದೆ, ಸಮರೂಪ ತ್ರಿಭುಜಗಳಾಗಿದೆ. ಸೊ ಸಮರೂಪ ತ್ರಿಭುಜಗಳಾದ್ರೆ ಬಾಹುಗಳು ಏನಾಗಿರ್ತವೆ, ಸಮಾನುಪಾತದಲ್ಲಿ ಇರ್ತದೆ. ಸೊ ಹಾಗಾಗಿ BC ಬೈ AB ಇಸ್ ಈಕ್ವಲ್ ಟು AC ಬೈ AD ಆಯ್ತು. ಹಾಗಾಗಿ ನಮಗೆ ತ್ರಿಭುಜ ABC ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ABD ವಿಸ್ತೀರ್ಣ ಇಸ್ ಈಕ್ವಲ್ ಟು BC ಸ್ಕ್ವೇರ್ ಡಿವೈಡೆಡ್ ಬೈ AD ಸ್ಕ್ವೇರ್. ಹಾಗಾಗಿ BC ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್ ಆಗುತ್ತೆ, AB ಸ್ಕ್ವೇರ್ ಅಂದ್ರೆ 6 ಸ್ಕ್ವೇರ್. ಸೊ ಅಲ್ಲಿಗೆ 64/36 ಆಗುತ್ತೆ. 4ರಿಂದ ಭಾಗಿಸೋಣ. 4 16ಲಿ 4 9. ಹಾಗಾಗಿ ಅವ್ರು ಕೊಟ್ಟಿರೋದು ನಾವು ಪ್ರೂವ್ ಮಾಡಿದಾಗೆ ಆಯ್ತು. ಅರ್ಥ ಆಗಿದೆಯಲ್ಲ? ಸೊ ಈಸಿ ಇದೆ ಮಕ್ಕಳ, ಅರ್ಥ ಮಾಡ್ಕೊಳ್ಳಿ. 31ನೇ ಪ್ರಶ್ನೆ ನಿಮಗೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತವೆ ಎಂದು ಸಾಧಿಸಿ. ಸೊ ನಾನಿಲ್ಲಿ
ಪ್ರಮೇಯವನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿಲ್ಲ. ಸೊ ಇಲ್ಲಿ ಪ್ರಮೇಯವನ್ನು ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಆಲ್ರೆಡಿ ನೀವು ಪ್ರಮೇಯ ಕಲ್ತಿರ್ತೀರಾ. ಸೊ ಹಾಗಾಗಿ ಒಳ್ಳೆ ಅಂಕಗಳನ್ನ ಗಳಿಸ್ಕೋಬಹುದು. 8 ಅಂಕಕ್ಕೆ ನಿಮಗೆ ಪ್ರಮೇಯಗಳು ಬರ್ತವೆ. ಅಭ್ಯಾಸ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ 32ನೇ ಪ್ರಶ್ನೆಗೆ ಹೋಗೋಣ. 5 ಸೆಂಟಿಮೀಟರ್ 32ನೇ ಪ್ರಶ್ನೆಯಲ್ಲಿ 5 ಸೆಂಟಿಮೀಟರ್ 6 ಸೆಂಟಿಮೀಟರ್ 9 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನ ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನ ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3 ರಚಿಸಿ. ಮಕ್ಕಳ, ನಾನಿಲ್ಲಿ ರಚನೆಯನ್ನ ಮಾಡಿ ಅದರ ಚಿತ್ರವನ್ನ ಕೊಟ್ಟಿದ್ದೀನಿ. ಈಗ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡೋದು ಅಂತ ನಾನಲ್ಲಿ ತೋರಿಸ್ಲಿಕ್ಕಾಗಲ್ಲ. ಸೊ ಈ ರೀತಿ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಿಮಗೆ 3 ಅಂಕ ಸಿಗತ್ತೆ. ನೆಕ್ಸ್ಟ್ ಇಲ್ಲಿಗೆ ನಿಮಗೆ 3 ಅಂಕದ ನೆಕ್ಸ್ಟ್ 33ನೇ ಪ್ರಶ್ನೆ. ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್ ಮತ್ತು ಎಪಿಬಿ 8 ಸೆಂಟಿಮೀಟರ್ ಬಾಹುಗಳ ಸಮಬಾಹು ತ್ರಿಭುಜವಾಗಿದೆ. ಎಪಿ ಮತ್ತು ಬಿಪಿಗಳು ಸ್ಪರ್ಶಕಗಳು. ಹಾಗಾದರೆ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಎಬಿಪಿ ಅನ್ನೋದು ಸಮಬಾಹು ತ್ರಿಭುಜ ಅಂದ್ರೆ ಎಪಿ ಬಿಪಿ ಎಬಿ ಎಲ್ಲ 8 ಸೆಂಟಿಮೀಟರ್ ಆಗಿರುತ್ತೆ. ಓ ಎ 5 ಸೆಂಟಿಮೀಟರ್ ಅಂದ್ರೆ ಓಬಿನೂ 5 ಸೆಂಟಿಮೀಟರ್ ಆಗಿರುತ್ತೆ. ಸೊ ಈಗ ನಾನು ಈ ಬಣ್ಣ ಹಚ್ಚಿರೋ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಸೊ ಚಿತ್ರದಲ್ಲಿ ಕೊಟ್ಟಿದ್ದಾರೆ ತ್ರಿಜ್ಯ 5 ಸೆಂಟಿಮೀಟರ್. ಸೊ ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಏನಾಗಿರುತ್ತೆ, ಎಲ್ಲ 8 ಸೆಂಟಿಮೀಟರ್. ಮತ್ತೆ ಸಮಬಾಹು ತ್ರಿಭುಜ ಅಂದ್ರೆ ನಮಗೆ ಗೊತ್ತಿದೆ ಮಕ್ಕಳ. ಮತ್ತೆ ಇದು ಈ ಪಿ ಕೋನ ಏನಾಗಿರುತ್ತೆ ಅಂದ್ರೆ ಈ ಪಿ ಕೋನದ 2 ಪಟ್ಟು ಈ ಎಒಬಿ ಇರ್ತದೆ. ಹಾಗಾಗಿ ಇದು 60 ಡಿಗ್ರಿ. ಯಾಕೆ 60 ಡಿಗ್ರಿ? ಸಮಬಾಹು ತ್ರಿಭುಜ ಅಂದ್ರೆ ಎಲ್ಲ ಕೋನಗಳು ಸಮ. ಹಾಗಾಗಿ ಇದು 60 ಡಿಗ್ರಿ ಆದ್ರೆ ಕೋನ ಎಒಬಿ ಏನಾಗಿರುತ್ತೆ 120 ಡಿಗ್ರಿ. ಅಂದ್ರೆ ತೀಟಾ ಏನಾಗಿರುತ್ತೆ 120 ಡಿಗ್ರಿ ಆಗಿರುತ್ತೆ. ಅದಕ್ಕಾಗಿ ನಾನು ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಹಾಗಾಗಿ ತ್ರಿಭುಜ ಇಲ್ಲಿ ನೋಡಿ, ಚಿತ್ರ ನೋಡ್ಕೊಳ್ಳಿ. ಸೊ ಇಲ್ಲಿ ನಾನೊಂದು ಲಂಬವನ್ನ ಹೇಳ್ದಿದ್ದೀನಿ. ಹಾಗಾಗಿ ತ್ರಿಭುಜ ಓ ಕ್ಯೂ ಎನಲ್ಲಿ ಕ್ಯೂ ಏನಾಗಿದೆ 90 ಡಿಗ್ರಿ. ಯಾಕೆಂದ್ರೆ ನಾನು ಅಲ್ಲೊಂದು ಲಂಬ ಎಳ್ದಿರೋದ್ರಿಂದ ಅಲ್ಲಿ ಲಂಬ ಎಳೆದಾಗ 90 ಡಿಗ್ರಿ ಉಂಟಾಗುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಪೈಥಾಗರಸ್ ಥಿಯರಮ್ ಅನ್ನ ಅಪ್ಲೈ ಮಾಡೋಣ. ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಎ ಸ್ಕ್ವೇರ್. ಸೊ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಓ ಕ್ಯೂ ಸ್ಕ್ವೇರ್ ಎಷ್ಟು ಬರುತ್ತೆ 9 ಸ್ಕ್ವೇರ್ ರೂಟ್ 9 ಬರುತ್ತೆ. ಅಲ್ಲಿಗೆ ಓ ಕ್ಯೂ 3 ಸೆಂಟಿಮೀಟರ್ ಆಗುತ್ತೆ. ಅರ್ಥ ಆಯ್ತಾ? ಈಗ ನನಗೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಮಾತ್ರ ಬೇಕು. ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಅಂದ್ರೆ ಏನ್ ಮಾಡ್ಬೇಕು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಅದು ಮಾಡಿದ್ರೆ ನನಗೆ ಛಾಯೆಗೊಳಿಸೋದು ಸಿಕ್ಬಿಡುತ್ತೆ. ಹಾಗಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಎಒಬಿ ವಿಸ್ತೀರ್ಣ. ಸೊ ಥೀಟಾ by 360 into pi r square minus half into b into h. So 120 by 360 into 22 by 7 into 5 into 5 minus half into 8 into 3 ಆಗುತ್ತೆ. 2 1s 2 4s. ಅಲ್ಲಿಗೆ 4 3 12 ಬರುತ್ತೆ. 0 0 ಕ್ಯಾನ್ಸಲ್, 12 1 12 3. ಸೊ ಅಲ್ಲಿಗೆ ಇನ್ಯಾವ ಕ್ಯಾನ್ಸಲ್ ಆಗಲ್ಲ. ಸೊ 22 into 25 by 7 3 21 ಮೈನಸ್ 12. ಸೊ ಇವೆಲ್ಲವನ್ನ ಭಾಗಿಸಿದ್ರೆ ನಮಗೆ ಎಲ್ ಸಿ ಎಂ ಅನ್ನ ತೆಗೆದುಕೊಳ್ಳಿ. ತದನಂತರ ಭಾಗಿಸಿದ್ರೆ 14.19 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿ ನಾವು ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು. ನೆಕ್ಸ್ಟ್ 5th ಮೇನಿಗೆ ಹೋಗೋಣ ಮಕ್ಕಳ. ಇದಿಷ್ಟು ನಿಮಗೆ 3 ಅಂಕದ ಪ್ರಶ್ನೆ. ಈಗ 5th ಮೇನಲ್ಲಿ 4 ಅಂಕದ ಪ್ರಶ್ನೆಗಳು ಬರ್ತವೆ. 34ನೇ ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಪರಿಹಾರವನ್ನ ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ. ಸೊ ನಕ್ಷೆ 2 ಸಮೀಕರಣ ಕೊಟ್ಟಿದ್ದಾರೆ. x plus y is equal to 4, 2x plus y is equal to 2. ಸೊ ಇದನ್ನ ಸಮೀಕರಣ 1 ತಗೊಳ್ಳಿ, ಇದನ್ನ ಸಮೀಕರಣ 2 ತಗೊಳ್ಳಿ. ಸೊ ಈಗ ನಮಗೆ ಸಮೀಕರಣ ಕಂಡುಹಿಡಿಬೇಕಲ್ಲ. ಫಸ್ಟ್ y is equal to 4 minus x. x ಗೆ ಬೆಲೆ ಕೊಡ್ತಾ ಹೋಗಿ y ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ನಾನು ಮಾಡಿದ್ದೀನಿ, ಅದನ್ನ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೆಕ್ಸ್ಟ್ ನಾನು ಗ್ರಾಫ್ಗಳನ್ನೇ ಹೇಗೆ ಡ್ರಾ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಆವಾಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿಗೆ ನಮಗೆ ಎಕ್ಸ್ ವ್ಯಾಲ್ಯೂ ಏನಿದೆ ಮತ್ತೆ ವೈ ವ್ಯಾಲ್ಯೂ ಏನಿದೆ ಟೇಬಲ್ ಹಾಕಬೇಕು. ಯಾಕೆಂದ್ರೆ ಇಲ್ಲಿ ಬಿಡಿಸೋದಕ್ಕೆ 1 ಅಂಕ, ಟೇಬಲಿಗೆ 1 ಅಂಕ, ಗ್ರಾಫಿಗೆ 2 ಅಂಕ. ಸೊ ಈ ರೀತಿನೇ ಅಂಕಗಳು ಡಿವೈಡ್ ಆಗುವಂಥದ್ದು. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇವನ್ ಇಲ್ಲೂ ಸಹ y is equal to 7 minus 2x. x ಗೆ ಬೆಲೆ ಕೊಡ್ತಾ ಹೋದ್ರೆ y ಬರುತ್ತೆ. ಆ ಬೆಲೆಗಳನ್ನ ಈ ಟೇಬಲ್ಗೆ ಹಾಕೋಣ. ಸೊ ಈಗ ವ್ಯಾಲ್ಯೂಸ್ ಎಲ್ಲ ತೆಗೆದುಕೊಂಡು ಗ್ರಾಫಿಗೆ ಹಾಕೋಣ. ಫಸ್ಟ್ ಸ್ಕೇಲ್ ಬರ್ಕೊಳ್ಳಿ. ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ತಗೊಂಡು ಬೆಲೆಗಳನ್ನೆಲ್ಲ ಹಾಕಿ ಈ ರೀತಿ ನೀವು ಗ್ರಾಫ್ ಅನ್ನ ಹಾಕಿದ್ರೆ ಮಕ್ಕಳ ನಿಮಗೆ ಒಟ್ಟಾರೆ 4 ಅಂಕ ಸಿಗತ್ತೆ. ನೆಕ್ಸ್ಟ್ 35ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ. ಶ್ರೇಣಿಯ ಮೊದಲ ಪದ ಮತ್ತು 6ನೆಯ ಪದಗಳ ಮೊತ್ತವು 0 ಆಗಿದೆ. ಶ್ರೇಣಿಯ 4ನೇ ಮತ್ತು
ಐದನೇ ಪದಗಳು ಕ್ರಮವಾಗಿ 2 ಮತ್ತು 6 ಆಗಿವೆ. ಹಾಗಾದರೆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ ಹಾಗೂ ಎಷ್ಟನೇ ಪದ 62. ಸೊ ಅಲ್ಲಿ ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ, ಅಂದ್ರೆ n 20. 4ನೇ ಪದ ಎಷ್ಟಿದೆ ಅಂತ 2, 5ನೇ ಪದ 6. ಸೊ ಡಿ ಕಂಡಿಡ್ಕೊಬಿಡೋಣವಾ. ಡಿ ಇಸ್ ಈಕ್ವಲ್ ಟು A5 ಮೈನಸ್ A4 ಮಾಡಿಬಿಟ್ರೆ 4 ಬಂದ್ಬಿಡುತ್ತೆ. ಅಲ್ಲಿಗೆ ಡಿನೂ ಗೊತ್ತಾಯ್ತು. ಮತ್ತೆ ಇನ್ನೇನಿದೆ ಅಲ್ಲಿ ನಮಗೆ ಆ 2 ಪದಗಳು 4 ಮತ್ತು 5ನೇ ಪದಗಳು ಕ್ರಮವಾಗಿ ಅಷ್ಟಿದೆ. ಸೊ ಈಗ ನಾನು ನೆಕ್ಸ್ಟ್ ಕಂಡುಹಿಡಿಬೇಕು. ಸೊ ಹಾಗಾಗಿ A1 ಪ್ಲಸ್ A6 ಇಸ್ ಈಕ್ವಲ್ ಟು 0. ಸೊ ಅಲ್ಲಿವರೆಗೂ ಕೂಡ್ಸೋಣ. ಸೊ ಹಾಗಾಗಿ A1 ಅಂದರೆ A6 ಅಂದರೆ A ಪ್ಲಸ್ 5D. ಸೊ ಹಾಗಾಗಿ 2A ಪ್ಲಸ್ 5D ಇಸ್ ಈಕ್ವಲ್ ಟು 0 ಆಗುತ್ತೆ. ಸೊ 2A ಇಸ್ ಈಕ್ವಲ್ ಟು 5 ಇಂಟು 4 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಹಾಗಾಗಿ 2A ಪ್ಲಸ್ 20 ಇಸ್ ಈಕ್ವಲ್ ಟು 0. ಸೊ A ಇಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ 10 ಬರುತ್ತೆ. ಸೊ A 10 ಆಯಿತು ಅಂದರೆ ಡಿ ಗೊತ್ತಿದೆ ಮತ್ತು AN ಗೊತ್ತಿದೆ. ಸೊ ಅಲ್ಲಿಗೆ AN ಇಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ ಮಾಡಿದ್ರೆ 62 ಇಂಟು ಇಸ್ ಈಕ್ವಲ್ ಟು ಮೈನಸ್ 10 ಪ್ಲಸ್ n ಮೈನಸ್ 1 ಇಂಟು 4 ಆಗುತ್ತೆ. ಸೊ 62 ಇಸ್ ಈಕ್ವಲ್ ಟು ಮೈನಸ್ 10 ಪ್ಲಸ್ 4n ಮೈನಸ್ 4n. ಸೊ 4n ಈ ಕಡೆ ಬರ್ಕೊಳ್ಳೋಣ, ಇವೆಲ್ಲ ತಗೊಂಡ್ರೆ 76 ಆಗುತ್ತೆ. n ಇಸ್ ಈಕ್ವಲ್ ಟು 19 ಆಗುತ್ತೆ. ಹಾಗಾಗಿ 19ನೇ ಪದ ಏನಾಗಿರುತ್ತೆ ಮಕ್ಕಳ 62 ಆಗಿರುತ್ತೆ. 36ನೇ ಪ್ರಶ್ನೆ. ಒಬ್ಬ ವ್ಯಕ್ತಿಯು AD ಕಟ್ಟಡದ ಮೇಲೆ A ಬಿಂದುವಿನಲ್ಲಿ ನಿಂತಿದ್ದಾನೆ. ಕಟ್ಟಡದ ಪಾದದಿಂದ ಹೊರಡುವ ನೇರವಾದ ರಸ್ತೆಯ ಮೇಲೆ C ಬಿಂದುವಿನಲ್ಲಿ ಕಾರನ್ನ ವ್ಯಕ್ತಿಯು ವೀಕ್ಷಿಸುತ್ತಾನೆ. ಕಟ್ಟಡದ ಕಡೆಗೆ 500 ಮೀಟರ್ ದೂರವನ್ನ ಚಲಿಸಲು B ಬಿಂದುವನ್ನ ತಲುಪಿದಾಗ ಬಿಯು A ಬಿಂದುವಿನ ಕಾರನ್ನ ವೀಕ್ಷಿಸುತ್ತಾನೆ. ಈ ಎರಡೂ ಸಂದರ್ಭಗಳಲ್ಲಿ ಉಂಟಾದ ಅವನತ ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿವೆ. ಕಾರು C ಬಿಂದುವಿನಿಂದ ಡಿ ಬಿಂದುವಿಗೆ 100 ಮೀಟರ್ ಜವದಲ್ಲಿ ಚಲಿಸಿ 9 ನಿಮಿಷದಲ್ಲಿ ಡಿ ಬಿಂದುವನ್ನ ತಲುಪಿದರೆ ಕಟ್ಟಡದ ಎತ್ತರವನ್ನ ಕಂಡುಹಿಡಿಯಿರಿ. ಸೊ ಚಿತ್ರ ಕೊಟ್ಟಿದ್ದಾರೆ. ಸೊ ಮೊದಲು ಏನಾಗಿದೆ ಹೇಳಿದ್ರೆ, ಅವನು ಕಟ್ಟಡದ ಪಾದದಿಂದ ಹೊರಡುವ ನೇರವಾದ ರಸ್ತೆಯ ಮೇಲೆ ಅಂದ್ರೆ C ಬಿಂದುವಿನಲ್ಲಿ ಕಾರನ್ನ ವೀಕ್ಷಿಸುತ್ತಾನೆ. ಸೊ ಕಾರು ಕಟ್ಟಡದ ಕಡೆಗೆ 500 ಮೀಟರ್ ದೂರ ಚಲಿಸಿದೆ. ಸೊ ಬಿ ಬಿಂದುವಿಗೆ ತಲುಪಿದಾಗ A ಬಿಂದುವಿನ ಕಾರನ್ನ ಅವನು ವೀಕ್ಷಿಸ್ತಾನೆ. ಅರ್ಥ ಆಗ್ತಾ ಇದೆಯಾ? ಸೊ ಇದು A ಬಿಂದು. ಸೊ A ಬಿಂದುವಿನ ಕಾರನ್ನು ವೀಕ್ಷಿಸ್ತಾನೆ. ಸೊ ಈ ಎರಡೂ ಸಂದರ್ಭದಲ್ಲಿ ಉಂಟಾದ ಅವನತ ಕೋನ ಪೂರಕ ಕೋನಗಳಾಗಿವೆ. ಸೊ ಪೂರಕ ಕೋನ ಅಂದ್ರೇನು? 90 ಮೈನಸ್ ತೀಟಾ ಒಂದು ತೀಟಾ ಆಗುತ್ತೆ. ಸೊ ಹಾಗಾಗಿ ಇದು ತೀಟಾ ಆದ್ರೆ ಇದು ತೀಟಾ, ಇದು 90 ಮೈನಸ್ ತೀಟಾ ಆದ್ರೆ ಇದು, ಯಾಕೆಂದ್ರೆ ಇವೆರಡು ಪರ್ಯಾಯ ಕೋನಗಳು ಆಗಿರ್ತವೆ. ಓಕೆನಾ? ಸೊ ಈಗ ನಾವು ಕಟ್ಟಡದ ಎತ್ತರವನ್ನ ಈ ADಯನ್ನ ಕಂಡುಹಿಡಿಬೇಕು. ಸೊ ಹಾಗಾಗಿ ನನಗೆ ಜವಕ್ಕೆ ಸೂತ್ರ ಗೊತ್ತಿದೆ, ದೂರ ಬೈ ಕಾಲ. ಸೊ 100 ಇಸ್ ಈಕ್ವಲ್ ಟು CD ಬೈ 9. ಸೊ 900 ಇಸ್ ಈಕ್ವಲ್ ಟು CD ಆಯಿತು. ಸೊ ಈಗ BDನೂ ಬೇಕಾಗಿದೆ ಅಲ್ವಾ? ಸೊ ಹಾಗಾಗಿ BD ಇಸ್ ಈಕ್ವಲ್ ಟು CD ಮೈನಸ್ BC ಆಗುತ್ತೆ. ಸೊ CD ಇಂದ BC ಅನ್ನ ಕಳೆದ್ರೆ ನಮಗೆ BD ಗೊತ್ತಾಗುತ್ತೆ. ಹಾಗಾಗಿ 900 ಇಂದ 500 ಕಳೆದ್ರೆ 400 ಮೀಟರ್, ಯಾವುದು BD. ಸೊ ಹಾಗಾಗಿ ನನಗೀಗ ತ್ರಿಭುಜ ADCಯಲ್ಲಿ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು, ಟ್ಯಾನ್ ಅಂದ್ರೆ ನಮಗೆ ಗೊತ್ತಿದೆ ಆಪೋಸಿಟ್ ಬೈ ಅಡ್ಜಸೆಂಟ್, ಹಾಗಾಗಿ AD ಬೈ 900 ಆಗುತ್ತೆ. ಅದೇ ರೀತಿ ನಾವು ಟ್ಯಾನ್ ಆಫ್ 90 ಮೈನಸ್ ಥೀಟಾವನ್ನ ಮಾಡಿದ್ರೆ AD ಬೈ 3D BD ಆಗುತ್ತೆ. ಸೊ ಟ್ಯಾನ್ ಆಫ್ 90 ಮೈನಸ್ ಥೀಟಾ ಇಸ್ ನಥಿಂಗ್ ಬಟ್ ಕಾಟ್ ಥೀಟಾ ಇಸ್ ಈಕ್ವಲ್ ಟು AD ಬೈ 400. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 400 ಬೈ AD ಆಗುತ್ತೆ. ಸೊ ಅದನ್ನ ಸಮೀಕರಣ 2 ಅಂತೇಳಿ ತೆಗೆದುಕೊಳ್ಳೋಣ. ಸೊ ಸಮೀಕರಣ 1 ಮತ್ತೆ 2ರಿಂದ ನಮಗೆ ತಿಳಿಯೋದೇನಂದ್ರೆ, ಇಲ್ಲೂ ಟ್ಯಾನ್ ಥೀಟಾ ಇದೆ, ಇಲ್ಲೂ ಟ್ಯಾನ್ ಥೀಟಾ ಇದೆ. ಸೊ ಹಾಗಾಗಿ ಅದು ಎರಡು ಕಡೆ ಸೇಮ್ ಇರೋದ್ರಿಂದ ಸೊ ವಿಲ್ ಕನ್ಸಿಡರ್ AD ಡಿವೈಡೆಡ್ ಬೈ 900 ಇಸ್ ಈಕ್ವಲ್ ಟು 400 ಡಿವೈಡೆಡ್ ಬೈ AD ಆಗುತ್ತೆ. ಸೊ ಹಾಗಾಗಿ AD ಇಂಟು AD ಸ್ಕ್ವೇರ್ ಇಸ್ ಈಕ್ವಲ್ ಟು 400 ಇಂಟು 900. ಸೊ AD ಸ್ಕ್ವೇರ್ ಇಸ್ ಈಕ್ವಲ್ ಟು 3,60,000. ಸೊ AD ಸ್ಕ್ವೇರ್ ಅನ್ನ ತೆಗೆದ್ರೆ 600 ಮೀಟರ್ ಆಗುತ್ತೆ. ಹಾಗಾಗಿ ಕಟ್ಟಡದ ಎತ್ತರ 600 ಮೀಟರ್ ಆಗಿದೆ. ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ. ತ್ರಿಭುಜ ABCಯಲ್ಲಿ AD ಲಂಬ BC ಆಗಿದೆ. ABC 60 ಡಿಗ್ರಿ, ACB 30 ಡಿಗ್ರಿ ಮತ್ತು BC ಇಸ್ ಈಕ್ವಲ್ ಟು 36 ಸೆಂಟಿಮೀಟರ್ ಆದರೆ AB, AC ಮತ್ತು ADಗಳ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ನಮಗೆ ಇಲ್ಲಿ ತ್ರಿಭುಜವನ್ನ ಕೊಟ್ಟಿದ್ದಾರೆ. ಸೊ BC 36 ಮೀಟರ್ ಆಗುತ್ತೆ. ಕೋನ B, ಕೋನ C ನು ಕೊಟ್ಟಿದ್ದಾರೆ. ಸೊ ಇದು AD ಅನ್ನೋದು BCಗೆ ಲಂಬ. ಸೊ ಇದಿಷ್ಟು ನಮಗೆ ದತ್ತ ಚಿತ್ರದಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಮಗೆ ತ್ರಿಭುಜ ABC, ಸೊ ತ್ರಿಭುಜ ABCಯಲ್ಲಿ BAC ಪ್ಲಸ್ ಕೋನ B ಪ್ಲಸ್ ಕೋನ C ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ BAC ಇಸ್ ಈಕ್ವಲ್ ಟು
180 ಮೈನಸ್ 90 ಆಗುತ್ತೆ, ಯಾಕಂದ್ರೆ 60 ಪ್ಲಸ್ 30 ಏನಾಯ್ತು 90 ಆಯ್ತು. ಹಾಗಾಗಿ BAC ಏನಾಗುತ್ತೆ 90 ಡಿಗ್ರಿ ಆಗುತ್ತೆ. ದೇರ್ಫೋರ್ ತ್ರಿಭುಜ BAC ಅಲ್ಲಿ ಕೋನ A 90 ಡಿಗ್ರಿ ಆಯ್ತು ಅಂದ್ರೆ ಸೊ ಸೈನ್ 60 ಡಿಗ್ರಿ ಇಸ್ ಈಕ್ವಲ್ ಟು AC ಬೈ BC. ಓಕೆನಾ, ಅಪೋಸಿಟ್ ಬೈ ಹೈಪೋಟಿನಿಯಸ್. ಸೊ ಹಾಗಾಗಿ ಸೈನ್ 60 ಅಂದ್ರೆ √3/2 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು AC ಬೈ 36. 2 1s 2 18s. ಹಾಗಾಗಿ AC ಇಸ್ ಈಕ್ವಲ್ ಟು 18 √3 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ನಿಮಗೆ 37ನೇ ಪ್ರಶ್ನೆ, ಮೂಲ ಸಮಾನುಪಾತತೆಯ ಪ್ರಮೇಯವನ್ನ ಕೇಳಿದ್ದಾರೆ ಮಕ್ಕಳ. ಸೊ ನಾನಿಲ್ಲಿ ನಿಮಗೆ ಪ್ರಮೇಯವನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೀವು ಕಲ್ತಿದ್ದೀರಾ, ಹಾಗಾಗಿ ನಾನು ಇದನ್ನೇನು ಮತ್ತೆ ನಾನು ಆಲ್ರೆಡಿ ಈ ಪ್ರಮೇಯಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದ್ರಲ್ಲಿ ಲಿಂಕ್ ನಿಮಗೆ ಪ್ಲೇ ಲಿಸ್ಟ್ಗೆ ಹೋದ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಹಾಗಾಗಿ ನಾನು ಈ ಒಂದು ಪ್ರಮೇಯವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಸೊ ಡೈರೆಕ್ಟ್ ಆಗಿ ನಾನು ನಿಮಗೆ ಲಾಸ್ಟ್ ಮೇನ್ 38ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. 38ನೇ ಪ್ರಶ್ನೆ, ಒಂದು ಪ್ರಣಾಳದವನ್ನ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಸಿಲಿಂಡರ್ ಮತ್ತು ಅರ್ಧಗೋಳದಿಂದ ಮಾಡಲಾಗಿದೆ. ಅರ್ಧಗೋಳದ ವ್ಯಾಸ 3.5 ಸೆಂಟಿಮೀಟರ್ ಮತ್ತು ಪ್ರಣಾಳದ ಒಟ್ಟು ಎತ್ತರ 17.5 ಸೆಂಟಿಮೀಟರ್ ಆದರೆ ಪ್ರಣಾಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳಾಕಾರದ ಭಾಗದಲ್ಲಿ ಸಂಪೂರ್ಣವಾಗಿ ತುಂಬಬಹುದಾದ ದ್ರಾವಣದ ಪ್ರಮಾಣವನ್ನ ಕಂಡುಹಿಡಿಯಿರಿ. ಸೊ ಚಿತ್ರದಲ್ಲಿ ಅವರೇ ಕೊಟ್ಟಿದ್ದಾರೆ ಮಕ್ಕಳ. ಇದರ ಎತ್ತರ 17.5 ಮತ್ತೆ ಇದು ವ್ಯಾಸ ಎಷ್ಟಿದೆ 3.5 ಸೆಂಟಿಮೀಟರ್. ಸೊ ಹಾಗಾಗಿ ಬರ್ಕೊಳ್ಳೋಣ. ಸಿಲಿಂಡರ್ದು ತ್ರಿಜ್ಯ ಕೊಟ್ಟಿದ್ದಾರೆ, ಅದೇ ರೀತಿ ಎತ್ತರವನ್ನ ಕೊಟ್ಟಿದ್ದಾರೆ. ಸೊ ಅರ್ಧಗೋಳದ ತ್ರಿಜ್ಯ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನಿಲ್ಲಿ 3.5 ಇರೋದ್ರಿಂದ 35/20 ಅದನ್ನ ನಾವು ದಶಮಾಂಶದಿಂದ ನಾವು ಫ್ರಾಕ್ಷನ್ಗೆ ಭಿನ್ನರಾಶಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ 30/20 ಆಯ್ತು. ಸೊ ಹಾಗಾಗಿ H ಇಸ್ ಈಕ್ವಲ್ ಟು 17.5 ಸೆಂಟಿಮೀಟರ್. ಇದನ್ನ ನಾವು ಕಳಿಬೇಕು. ಯಾಕೆ ಅಂತ ಹೇಳಿದ್ರೆ ಬರೀ ಸಿಲಿಂಡರ್ದೇ ಬೇಕು ಅಂತ ಬಂದಾಗ ಅರ್ಧಗೋಳದನ್ನ ಕಳೆದಾಗ 17.5 ಮೈನಸ್ 1.75 ಮಾಡಿದ್ರೆ 15.75 ಆಗುತ್ತೆ. ಸೊ ಹಾಗಾಗಿ ನನಗೆ ಪ್ರಣಾಳದ ಮೇಲ್ಮೈ ವಿಸ್ತೀರ್ಣ ಬೇಕು ಅಂದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಮಾಡಬೇಕು. ಸೊ ಸೂತ್ರ ಗೊತ್ತಿದೆ, 2πRh ಮತ್ತೆ ಅರ್ಧಗೋಳಕ್ಕೆ 2πr². ಸೊ ಎರಡರಲ್ಲೂ ಕಾಮನ್ 2πr ತೆಗೆದ್ರೆ H ಪ್ಲಸ್ R ಉಳಿಯುತ್ತೆ. ಸೊ ಬೆಲೆಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳ. ಸೊ ಹಾಗಾಗಿ ನಿಮ್ಗೆ ಈಗೆಲ್ಲ ಕ್ಯಾನ್ಸಲ್ ಆಗುತ್ತೆ. ಉಳಿಯುವಂಥದ್ದು 11 × 7.75. ಸೊ ಮಲ್ಟಿಪ್ಲೈ ಮಾಡಿದ್ರೆ 192.5 ಸೆಂಟಿಮೀಟರ್. ನಂತರ ಅವ್ರು ಏನ್ ಕೇಳಿದ್ದಾರೆ ಪ್ರಶ್ನೆಯಲ್ಲಿ, ಎಷ್ಟು ಪ್ರಮಾಣದ ದ್ರಾವಣದ ಪ್ರಮಾಣ ಇದೆ. ಆಗ ನಾವು ಘನಫಲ ಕಂಡುಹಿಡಿಬೇಕು. ಹಾಗಾಗಿ ಅರ್ಧಗೋಳದ ಘನಫಲ ಇಸ್ ಈಕ್ವಲ್ ಟು 2/3πr³ ಆಗುತ್ತೆ. ಸೊ 2/3 × 22/7 ಇಂಟು ತ್ರಿಜ್ಯವನ್ನ 3 ಸರಿ ಬರೀ 35/20 35/20 35/20. ಸೊ ಎಲ್ಲ ಡಿವೈಡ್ ಮಾಡಿದ್ಮೇಲೆ ನಿಮಗೆ ಸಿಗುವಂಥದ್ದು 11 × 35 × 35 ಭಾಗಿಸು 12 × 100. ಸೊ ಗುಣಿಸಿದ್ರೆ ನಿಮಗೆ 13,475 ಭಾಗಿಸು 1200 ಸಿಗುತ್ತೆ. ಸೊ ಮತ್ತೆ ಅದನ್ನ ನೀವು ಡಿವೈಡ್ ಎಲ್ಲ ಮಾಡಿದ್ರೆ 11.22 ಸೆಂಟಿಮೀಟರ್ ಕ್ಯೂಬ್ ಅಷ್ಟು ಸಿಗುತ್ತೆ. ಹಾಗಾಗಿ 11.22 ಸೆಂಟಿಮೀಟರ್ ಕ್ಯೂಬ್ ಅಷ್ಟು ದ್ರಾವಣ ಆ ಒಂದು ಅರ್ಧಗೋಳದಲ್ಲಿ ಹಿಡಿಯುತ್ತೆ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಲ್ಲ ಮಕ್ಕಳ. ಸೊ ನೆಕ್ಸ್ಟ್ ನಾನು ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅವನ್ನೆಲ್ಲ ನಿಮಗೆ ನನ್ನ ವಿಡಿಯೋದಲ್ಲಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.